ಆ, ನಮಸ್ಕಾರ. ಜಿ.ಕೆ. ಮಂಜುನಾಥ್, ಟಿವಿ ಸಂಪಾದಕರು. ಸ್ನೇಹಿತರೆ, ಈ 2 ದಿನದ ಹಿಂದೆ ಬಹಳ ಒಂದು ಬೃಹತ್ ಮಟ್ಟದ ಹೋರಾಟಗಳ ನಡೆಯಿತು. ಜೊತೆಗೆ ಯಶಸ್ವಿಯಾಗಿ ಕೂಡನು ಒಂಥರ ಪೂರೈತು ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಏನು ಫ್ರೀಡಂ ಪಾರ್ಕ್ ನಲ್ಲಿ ನಡೆದಿರುವ ಘಟನೆ ದಲಿತರ ಒಂದು ದೊಡ್ಡ ಪ್ರತಿಭಟನೆ. ಇದು ಇತಿಹಾಸದಲ್ಲಿನೇ ಇದೊಂದು ದೊಡ್ಡ ಪ್ರತಿಭಟನೆ ಅಂತ ಹೇಳ್ಬೋದು. ಅಂದ್ರೆ ದಲಿತ ಬಲಗೈ ಸಮುದಾಯದವರು ಎಷ್ಟ್ರ ಮಟ್ಟಿಗೆ ಗಟ್ಟಿ ಇದೀವಿ ಅನ್ನೋದು ಒಂದು ಉದಾಹರಣೆಯನ್ನ ತೋರಿಸಿಕೊಟ್ಟಿರುವಂತ ಈ ಒಂದು ಪ್ರತಿಭಟನೆಗೆ ನಿನ್ನೆ ಜ್ಞಾನಪೀಠ ಪ್ರಕಾಶ ಸ್ವಾಮೀಜಿಯವರ ಅಧ್ಯಕ್ಷ ಸ್ಥಾನದಲ್ಲಿ ಏನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತ ಸುಮಾರು ಜನರು ದಲಿತ ಬಲಗೈ ಸಮುದಾಯದವರು ಬಂದು ಪ್ರತಿಭಟನೆಯನ್ನ ಮಾಡಿರುವುದು ಬಹಳ ಒಂದು ಇತಿಹಾಸ ಸೃಷ್ಟಿಯಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ಏನು ಆ ಮೀಸಲಾತಿ ಏನು ಜಾರಿಗೆ ಆಗಿತ್ತು ಅದು ನಮ್ಗೆ ಸರಿಯಾಗಿ ಸೂಕ್ತವಲ್ಲ ಅಂತ ಹೇಳ್ಬಿಟ್ಟು ಏನು ಜ್ಞಾನಪೀಠ ಪ್ರಕಾಶ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದಂತ ಪ್ರತಿಭಟನೆ ಸುಮಾರು ರೀತಿಯಾಗಿ ಅರ್ಥಗರ್ಭಿತವಾಗಿತ್ತು. ಯಾಕಂದ್ರೆ ಈ ರೀತಿಯಾಗಿ ಯಾವತ್ತೂ ಕೂಡ ಹಸಿರು ಶಲ್ಯಗಳು, ಹಸಿರು ಶಾಲುಗಳು, ಹಸಿರು ಧ್ವಜ ಯಾವತ್ತೂ ಈ ರೀತಿಯಾಗಿ ಕಾಣಿಸ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಸುಮಾರು ಬೆಂಗಳೂರಿನಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದಂಗೆ, ಗಮನ ಇಡತಕ್ಕಂಥ ಬಹುಶಃ ಯಾವುದೇ ರೀತಿಯಾದಂತಹ ಇಂಥ ಪ್ರತಿಭಟನೆಗಳು ಆಗಿರ್ಲಿಲ್ಲ, ರಾಜ್ಯದಲ್ಲಿನೂ ಆಗಿರ್ಲಿಲ್ಲ. ಆದ್ರೆ ಈ ರೀತಿ ಆಗಿದೆ ಅಂದ್ಮೇಲೆ ಬಲಗೈ ಸಮುದಾಯದವರು ಎಷ್ಟ್ರ ಮಟ್ಟಿಗೆ ಗಟ್ಟಿ ಇದೀವಿ, ಯಾವ ರೀತಿಯಾಗಿ ಗಟ್ಟಿ ಇದೀವಿ ಅನ್ನೋದು ಕೂಡ ಏನು ಈ ರೀತಿಯಾಗಿ ಪ್ರತಿಭಟನೆ ನಡೀತಾ ಇರ್ಬೇಕಾದ್ರೆ, ಯಾಕಂದ್ರೆ ಇಂಥ ಘಟನೆಗಳಿಗೆ ಎಲ್ಲೋ ಒಂದು ಕಡೆ ಒಳ ಮೀಸಲಾತಿ ಕುರಿತಾಗಿ ಬಲಗೈ ಮತ್ತು ಎಡಗೈ ಗೊಂದಲವಿತ್ತು. ಆದ್ರೆ ಸಿಎಂ ಅವರು ನಾವು ಕುಳಿತಿರುವಂತ ಪ್ರತಿಭಟನೆಗೆ ಬರ್ಬೇಕು, ಬಂದೇ ಬರುತ್ತಾರೆ ಅನ್ನೋದನ್ನು ಕೂಡ ಬಹಳ ಒಂದು ದೊಡ್ಡ ನಿರ್ಧಾರ ಆಗಿತ್ತು. ಈ ಕುರಿತಾಗಿನೂ ಕೂಡ ಅದರ ಸಂಬಂಧಪಟ್ಟಾಗೆ ಎಂ.ಬಿ. ಪಾಟೀಲ್ರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಭೇಟಿಗೆ ಬರ್ತಾರೆ. ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಖಂಡಿತವಾಗ್ಲೂ ಸರ್ಕಾರ ನಿಮ್ ಜೊತೆಗಿದೆ, ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ನಿಮ್ಮನ್ನ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಆ ಪ್ರತಿಭಟನೆಗೆ ಮಾತು ಕೊಟ್ಟು ಅಲ್ಲಿಂದ ಹೊರಡುತ್ತಾರೆ. ಅಂದ್ರೆ ಬಲಗೈ ಸಮುದಾಯಕ್ಕೆ ಆಗ್ತಾ ಇರುವ ಅನ್ಯಾಯ, ಯಾವುದೇ ರೀತಿಯಾದಂತದ್ದು ಒಳ ಮೀಸಲಾತಿ ಕುರಿತಾಗಿ ಅವರಿಗೆ ತಕ್ಕ ಪರಿಹಾರ ಸಿಕ್ಕಿಲ್ಲ, ಏನು ಮೋಹನ್ ದಾಸ್ ಅವರ ಈ ಒಂದು ಆದೇಶ ಕುರಿತಾಗಿ ಯಾವುದೇ ರೀತಿಯಾಗಿ ಸಿಕ್ಕಿಲ್ಲ. ಆದ್ರೆ ಸತತವಾಗಿನೂ ಅನ್ಯಾಯ ಆಗ್ತಾ ಬರ್ತಾ ಇದೆ. ಖಂಡಿತವಾಗ್ಲೂ ಏನಾದ್ರೂ ಬಲಗೈ ಸಮುದಾಯ ಪ್ರತಿಭಟನೆಗೆ ಬಂದ್ರೆ ಏನ್ ಆಗುತ್ತೆ ಅನ್ನೋದು ಕುರಿತಾಗಿನೂ ಇವತ್ತು ಜ್ಞಾನಪೀಠ ಪ್ರಕಾಶಿ ಸ್ವಾಮೀಜಿ ಅವರ ಕುರಿತಾಗಿ ಅದರ ಕುರಿತಾಗಿ ಸುಮಾರು ರೀತಿಯಾದಂತಹ ಪ್ರತಿಭಟನೆಗಳ ನಡೀತು. ಆದ್ರೆ ಯಶಸ್ವಿಯಾಗಿ ಜರಿಯಿತು ಅನ್ನೋದು ಕುರಿತಾಗಿ ನಾವು ಬಹಳ ಸ್ಪಷ್ಟವಾಗಿ ಟಿವಿ ಕರ್ನಾಟಕದಲ್ಲಿ ನಾವು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಮುಖಾಂತರನು ಕೂಡ ತಿಳಿಸ್ಬಿಟ್ಟಿದ್ವಿ. ಅಂದ್ರೆ ಇನ್ ಯಾವ ರೀತಿ ಆಗುತ್ತೆ, ಯಾವಾಗ ಜಾರಿ ಆಗುತ್ತೆ ಅನ್ನೋದು ಕುರಿತಾನು ನಾವು ಇದ್ರ ಬಗ್ಗೆ ಚರ್ಚೆಗೆ ಮತ್ತೊಬ್ಬ ವ್ಯಕ್ತಿಯನ್ನ ಇಲ್ಲಿ ತರುವಂತ ವ್ಯವಸ್ಥೆ ಮಾಡ್ತೀವಿ ಅಂತಾನೆ ಹೇಳ್ತೀವಿ. ಸ್ನೇಹಿತರೆ, ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ ಜಿ.ಕೆ. ಮಂಜುನಾಥ್, ನಮಸ್ಕಾರ.